ಅಂಕಿತಾ ಲೋಖಂಡೆ ಮತ್ತು ಅವರ ಪತಿ ವಿಕ್ಕಿ ಜೈನ್ ಕುಖ್ಯಾತ ರಿಯಾಲಿಟಿ ಟಿವಿ ಶೋ ಬಿಗ್ ಬಾಸ್ 17ರಲ್ಲಿ ತಮ್ಮ ಪ್ರದರ್ಶನದೊಂದಿಗೆ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ರು. 2021ರಲ್ಲಿ ವಿವಾಹವಾದ ದಂಪತಿಗಳು ಈ ಅವಧಿಯಲ್ಲಿ ತಮ್ಮ ಕೊಳಕು ಜನಗಳಿಂದಾಗಿ ಆಗೊಮ್ಮೆ ಈಗೊಮ್ಮೆ ಮುಖ್ಯಾಂಶಗಳನ್ನು ಮಾಡಿದ್ರು. ಪ್ರದರ್ಶನ ಆದಾಗ್ಯೂ ಕಾರ್ಯಕ್ರಮ ಮುಗಿದ ನಂತರ ಅವರು ಎಲ್ಲವನ್ನೂ ಪರಿಹರಿಸಿದ ಮತ್ತು ಲಾ ಪಿಲಾದೆ ಶರಾಬ್ ಶೀರ್ಷಿಕೆಯ ಸಂಗೀತ ವಿಡಿಯೋದಲ್ಲಿ ಕಾಣಿಸಿಕೊಂಡ್ರು. ಅಂಕಿತಾ ಲೋಖಂಡೆ ಅವರು ಆಸ್ಪತ್ರೆಯಿಂದ ತಮ್ಮ ಪತಿ ವಿಕ್ಕಿ ಜೈನ್ ಅವರೊಂದಿಗೆ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಅಂಕಿತಾ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಕ್ಕಿ ಜೊತೆಗಿನ ಕೆಲವು ಚಿತ್ರಗಳನ್ನು ಹಂಚಿಕೊಳ್ಳಲು ತೆಗೆದುಕೊಂಡಿದ್ರು. ಚಿತ್ರಗಳಲ್ಲಿ ನಟಿ ತನ್ನ ಪತಿಯೊಂದಿಗೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರೋದು ಕಂಡುಬಂದಿದೆ. ಕೆಲ ದಿನಗಳ ಹಿಂದೆ ಕೈ ಮುರಿದುಕೊಂಡಿದ್ದ ಅಂಕಿತಾ ಇದೀಗ ಪತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಆದಾಗ್ಯೂ ವಿಕ್ಕಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನೂ ತಿಳಿದು ಬಂದಿಲ್ಲ. ಮತ್ತೊಂದು ಚಿತ್ರದಲ್ಲಿ ದಂಪತಿಗಳು ತಮ್ಮ ಸೆಲ್ಫೋನ್ಗಳಲ್ಲಿ ನಿರತರಾಗಿದ್ದಾರೆ. ಅವರು ತಮ್ಮ ಪೋಸ್ಟ್ ಅನ್ನ ಹೀಗೆ ಶೀರ್ಷಿಕೆ ಮಾಡಿದ್ದಾರೆ: ಅನಾರೋಗ್ಯ ಮತ್ತು ಆರೋಗ್ಯದಲ್ಲಿ ಒಟ್ಟಿಗೆ ಎಂದು. ಅಂಕಿತಾ ಲೋಖಂಡೆ ಮತ್ತು ಅವರ ಪತಿ ವಿಕ್ಕಿ ಜೈನ್ ಕುಖ್ಯಾತ ರಿಯಾಲಿಟಿ ಟಿವಿ ಶೋ ಬಿಗ್ ಬಾಸ್ 17ರಲ್ಲಿ ತಮ್ಮ ಪ್ರದರ್ಶನದೊಂದಿಗೆ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ರು. 2021ರಲ್ಲಿ ವಿವಾಹವಾದ ದಂಪತಿಗಳು ಈ ಅವಧಿಯಲ್ಲಿ ತಮ್ಮ ಕೊಳಕು ಜನಗಳಿಂದಾಗಿ ಆಗೊಮ್ಮೆ ಈಗೊಮ್ಮೆ ಮುಖ್ಯಾಂಶಗಳನ್ನು ಮಾಡಿದ್ರು. ಪ್ರದರ್ಶನ ಆದಾಗ್ಯೂ ಕಾರ್ಯಕ್ರಮ ಮುಗಿದ ನಂತರ ಅವರು ಎಲ್ಲವನ್ನೂ ಪರಿಹರಿಸಿದ ಮತ್ತು ಲಾ ಪಿಲಾದೆ ಶರಾಬ್ ಶೀರ್ಷಿಕೆಯ ಸಂಗೀತ ವಿಡಿಯೋದಲ್ಲಿ ಕಾಣಿಸಿಕೊಂಡ್ರು. ಅಂಕಿತಾ ಲೋಖಂಡೆ ಅವರು ಆಸ್ಪತ್ರೆಯಿಂದ ತಮ್ಮ ಪತಿ ವಿಕ್ಕಿ ಜೈನ್ ಅವರೊಂದಿಗೆ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಅಂಕಿತಾ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಕ್ಕಿ ಜೊತೆಗಿನ ಕೆಲವು ಚಿತ್ರಗಳನ್ನು ಹಂಚಿಕೊಳ್ಳಲು ತೆಗೆದುಕೊಂಡಿದ್ರು. ಚಿತ್ರಗಳಲ್ಲಿ ನಟಿ ತನ್ನ ಪತಿಯೊಂದಿಗೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರೋದು ಕಂಡುಬಂದಿದೆ. ಕೆಲ ದಿನಗಳ ಹಿಂದೆ ಕೈ ಮುರಿದುಕೊಂಡಿದ್ದ ಅಂಕಿತಾ ಇದೀಗ ಪತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಆದಾಗ್ಯೂ ವಿಕ್ಕಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನೂ ತಿಳಿದು ಬಂದಿಲ್ಲ. ಮತ್ತೊಂದು ಚಿತ್ರದಲ್ಲಿ ದಂಪತಿಗಳು ತಮ್ಮ ಸೆಲ್ಫೋನ್ಗಳಲ್ಲಿ ನಿರತರಾಗಿದ್ದಾರೆ. ಅವರು ತಮ್ಮ ಪೋಸ್ಟ್ ಅನ್ನ ಹೀಗೆ ಶೀರ್ಷಿಕೆ ಮಾಡಿದ್ದಾರೆ: ಅನಾರೋಗ್ಯ ಮತ್ತು ಆರೋಗ್ಯದಲ್ಲಿ ಒಟ್ಟಿಗೆ ಎಂದು. ಅಂಕಿತಾ ಲೋಖಂಡೆ ಮತ್ತು ಅವರ ಪತಿ ವಿಕ್ಕಿ ಜೈನ್ ಕುಖ್ಯಾತ ರಿಯಾಲಿಟಿ ಟಿವಿ ಶೋ ಬಿಗ್ ಬಾಸ್ 17ರಲ್ಲಿ ತಮ್ಮ ಪ್ರದರ್ಶನದೊಂದಿಗೆ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ರು. 2021ರಲ್ಲಿ ವಿವಾಹವಾದ ದಂಪತಿಗಳು ಈ ಅವಧಿಯಲ್ಲಿ ತಮ್ಮ ಕೊಳಕು ಜನಗಳಿಂದಾಗಿ ಆಗೊಮ್ಮೆ ಈಗೊಮ್ಮೆ ಮುಖ್ಯಾಂಶಗಳನ್ನು ಮಾಡಿದ್ರು. ಪ್ರದರ್ಶನ ಆದಾಗ್ಯೂ ಕಾರ್ಯಕ್ರಮ ಮುಗಿದ ನಂತರ ಅವರು ಎಲ್ಲವನ್ನೂ ಪರಿಹರಿಸಿದ ಮತ್ತು ಲಾ ಪಿಲಾದೆ ಶರಾಬ್ ಶೀರ್ಷಿಕೆಯ ಸಂಗೀತ ವಿಡಿಯೋದಲ್ಲಿ ಕಾಣಿಸಿಕೊಂಡ್ರು. ಅಂಕಿತಾ ಲೋಖಂಡೆ ಅವರು ಆಸ್ಪತ್ರೆಯಿಂದ ತಮ್ಮ ಪತಿ ವಿಕ್ಕಿ ಜೈನ್ ಅವರೊಂದಿಗೆ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಅಂಕಿತಾ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಕ್ಕಿ ಜೊತೆಗಿನ ಕೆಲವು ಚಿತ್ರಗಳನ್ನು ಹಂಚಿಕೊಳ್ಳಲು ತೆಗೆದುಕೊಂಡಿದ್ರು. ಚಿತ್ರಗಳಲ್ಲಿ ನಟಿ ತನ್ನ ಪತಿಯೊಂದಿಗೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರೋದು ಕಂಡುಬಂದಿದೆ. ಕೆಲ ದಿನಗಳ ಹಿಂದೆ ಕೈ ಮುರಿದುಕೊಂಡಿದ್ದ ಅಂಕಿತಾ ಇದೀಗ ಪತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಆದಾಗ್ಯೂ ವಿಕ್ಕಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನೂ ತಿಳಿದು ಬಂದಿಲ್ಲ. ಮತ್ತೊಂದು ಚಿತ್ರದಲ್ಲಿ ದಂಪತಿಗಳು ತಮ್ಮ ಸೆಲ್ಫೋನ್ಗಳಲ್ಲಿ ನಿರತರಾಗಿದ್ದಾರೆ. ಅವರು ತಮ್ಮ ಪೋಸ್ಟ್ ಅನ್ನ ಹೀಗೆ ಶೀರ್ಷಿಕೆ ಮಾಡಿದ್ದಾರೆ: ಅನಾರೋಗ್ಯ ಮತ್ತು ಆರೋಗ್ಯದಲ್ಲಿ ಒಟ್ಟಿಗೆ ಎಂದು. ಅಂಕಿತಾ ಲೋಖಂಡೆ ಮತ್ತು ಅವರ ಪತಿ ವಿಕ್ಕಿ ಜೈನ್ ಕುಖ್ಯಾತ ರಿಯಾಲಿಟಿ ಟಿವಿ ಶೋ ಬಿಗ್ ಬಾಸ್ 17ರಲ್ಲಿ ತಮ್ಮ ಪ್ರದರ್ಶನದೊಂದಿಗೆ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ರು. 2021ರಲ್ಲಿ ವಿವಾಹವಾದ ದಂಪತಿಗಳು ಈ ಅವಧಿಯಲ್ಲಿ ತಮ್ಮ ಕೊಳಕು ಜನಗಳಿಂದಾಗಿ ಆಗೊಮ್ಮೆ ಈಗೊಮ್ಮೆ ಮುಖ್ಯಾಂಶಗಳನ್ನು ಮಾಡಿದ್ರು. ಪ್ರದರ್ಶನ ಆದಾಗ್ಯೂ ಕಾರ್ಯಕ್ರಮ ಮುಗಿದ ನಂತರ ಅವರು ಎಲ್ಲವನ್ನೂ ಪರಿಹರಿಸಿದ ಮತ್ತು ಲಾ ಪಿಲಾದೆ ಶರಾಬ್ ಶೀರ್ಷಿಕೆಯ ಸಂಗೀತ ವಿಡಿಯೋದಲ್ಲಿ ಕಾಣಿಸಿಕೊಂಡ್ರು. ಅಂಕಿತಾ ಲೋಖಂಡೆ ಅವರು ಆಸ್ಪತ್ರೆಯಿಂದ ತಮ್ಮ ಪತಿ ವಿಕ್ಕಿ ಜೈನ್ ಅವರೊಂದಿಗೆ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಅಂಕಿತಾ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಕ್ಕಿ ಜೊತೆಗಿನ ಕೆಲವು ಚಿತ್ರಗಳನ್ನು ಹಂಚಿಕೊಳ್ಳಲು ತೆಗೆದುಕೊಂಡಿದ್ರು. ಚಿತ್ರಗಳಲ್ಲಿ ನಟಿ ತನ್ನ ಪತಿಯೊಂದಿಗೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರೋದು ಕಂಡುಬಂದಿದೆ. ಕೆಲ ದಿನಗಳ ಹಿಂದೆ ಕೈ ಮುರಿದುಕೊಂಡಿದ್ದ ಅಂಕಿತಾ ಇದೀಗ ಪತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಆದಾಗ್ಯೂ ವಿಕ್ಕಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನೂ ತಿಳಿದು ಬಂದಿಲ್ಲ. ಮತ್ತೊಂದು ಚಿತ್ರದಲ್ಲಿ ದಂಪತಿಗಳು ತಮ್ಮ ಸೆಲ್ಫೋನ್ಗಳಲ್ಲಿ ನಿರತರಾಗಿದ್ದಾರೆ. ಅವರು ತಮ್ಮ ಪೋಸ್ಟ್ ಅನ್ನ ಹೀಗೆ ಶೀರ್ಷಿಕೆ ಮಾಡಿದ್ದಾರೆ: ಅನಾರೋಗ್ಯ ಮತ್ತು ಆರೋಗ್ಯದಲ್ಲಿ ಒಟ್ಟಿಗೆ ಎಂದು.